ಜೊತೆಗೆ ನೀನು ಇರಲು ಬದುಕು ಜೇನು. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಮೃತ ಸ್ಮೈಲ್ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಪಿಂಕಿ ನನ್ನ ವ್ಲಾಗಲ್ಲಿ ಕಾಣಿಸ್ಕೊಳ್ತಾ ಇದ್ದಾಳೆ. ಸೊ ಗೈಸ್, ಇವತ್ತು ಪಿಂಕಿ ಒಟ್ಟಿಗೆ ನಮ್ಮ ಕಾರಲ್ಲಿ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಪಿಂಕಿ ಮೇಕ್ ಓವರ್ ಕಲಿತಾ ಇದ್ಲು ಗೈಸ್, ಅದ್ರದ್ದು ಇವತ್ತು ಎಕ್ಸಾಮ್ ಇದೆ, ಹಾಗಾಗಿ ಇವತ್ತು ನಾನು ಕೂಡ ಹೋಗ್ತಾ ಇದ್ದೀನಿ. ಪಿಂಕಿಗೆ ಮಾಡಲ್ ಆಗಿ ಅಲ್ಲ, ಅವ್ರ ಫ್ರೆಂಡಿಗೆ ಮಾಡಲ್ ಆಗಿ ಹೋಗ್ತಾ ಇದ್ದೀನಿ. ನಿನ್ನೆ ನೈಟು ನಾನು, ಆಕಾಶ್ ಅವರು, ನಮ್ಮ ಡ್ಯಾಡಿ 3 ಜನನು ಪಿಂಕಿ ಮನೆಗೆ ಬಂದು ನೈಟ್ ಸ್ಟೇ ಆಗಿದ್ವಿ. ಇವತ್ತು ಬೆಳಗ್ಗೆ ತುಂಬ ಬೇಗ ಎದ್ದು ಹೋಗ್ತಾ ಇದ್ದೀವಿ. ಪಿಂಕಿ ತುಂಬ ಫೋರ್ಸ್ ಮಾಡಿ ಆಕಾಶ್ ಅವ್ರನ್ನ ಕನ್ವಿನ್ಸ್ ಮಾಡಿ ನೆಲಮಂಗಲವರೆಗೂ ಡ್ರಾಪ್ ಹಾಕಿಸ್ಕೊಳ್ತಾ ಇದ್ದಾಳೆ ಕಾರಲ್ಲಿ. ಆ್ಯಂಡ್ ನನಗೆ ಗೊತ್ತಿಲ್ಲ ಗೈಸ್ ಇದು ಹೇಗಿರುತ್ತೆ ಏನು ಎತ್ತ ಅಂತ ಇದೆ, ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಪಿಂಕಿ ಇನ್ನೂ ಕೆಲವೊಂದು ಐಟಮ್ಸ್ ತೊಗೋಬೇಕಂತೆ, ಗೊತ್ತಿಲ್ಲ ಇದೆಲ್ಲ ಕರ್ಕೊಂಡು ಹೋಗ್ತಾಳೆ ಅಂತ. ಸದ್ಯಕ್ಕೆ ನೆಲಮಂಗಲ ರೀಚ್ ಆಗಿ ಎಲ್ಲ ಹಾಸ್ಟೆಲಲ್ಲಿ ಹೂವು ತೊಗೊಂಡು ನಾವು ಹೋಗಿದ್ದ ಲೊಕೇಶನ್ನೇ ಜಿಂದಾಲ್ ಗೈಸ್. ಬೆಳಗ್ಗೆನೇ ಇಷ್ಟು ಓಡಾಡ್ಸಿದ್ರೆ ಫುಲ್ ಟಯರ್ಡ್ ಮಾಡ್ತಾ ಇದ್ದಾಳೆ ಗೈಸ್ ಇವಳು ಪಿಂಕಿ. ಲೈಫಲ್ಲಿ ನನಗೂ ಒಂದು ಸಲ ಈ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅನ್ನೋದಕ್ಕೋಸ್ಕರ ಒಪ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ. ಡೇ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ನೋಡಿ ಆದಷ್ಟು ನಾನು ವ್ಲಾಗ್ ಮಾಡ್ತೀನಿ, ಬಟ್ ಜಾಸ್ತಿ ಮಾಡೋಕ್ಕಾಗಲ್ಲ ಅನಿಸುತ್ತೆ ಏನೋ. ನನ್ನ ಜೊತೆಗೆ ನೀವು ಬನ್ನಿ, ಹೋಗಿ ನೋಡೋಣ ಹೇಗಿರುತ್ತೆ ಇವತ್ತು ಅಂತ. ಇವರು ಪಿಂಕಿ ಅವರ ಮಾಡಲು. ಸೊ ನನ್ನ ಅವ್ರ ಫ್ರೆಂಡಿಗೆ ಒಪ್ಪಿಸಿದ್ದಾಳೆ, ಬಿಕಾಸ್ ನಾನು ಬರ್ತೀನೋ ಇಲ್ವೋ ಅಂತ ಅವಳಿಗೆ ಗೊತ್ತಿರಲಿಲ್ಲ, ಕನ್ಫರ್ಮೇಷನ್ ಇರಲಿಲ್ಲ ಹಾಗಾಗಿ. ಆ್ಯಂಡ್ ಈಗ ನಾವಿಲ್ಲಿ ಕಾಫಿ ಕುಡ್ಕೊಂಡು ಹೋಗೋಣ. ಆಲ್ರೆಡಿ ಫೇಸ್ ಅಲರ್ಜಿ ಇದೆ, ಇನ್ನೂ ಮೇಕಪ್ ಎಲ್ಲ ಮಾಡ್ಕೊಬಿಟ್ರೆ ಇನ್ನೆಷ್ಟು ಅಲರ್ಜಿ ಆಗುತ್ತೋ ಗೊತ್ತಿಲ್ಲ ಗೈಸ್ ಎಲ್ಲರದ್ದು ಎಕ್ಸಾಮ್ ಮುಗ್ದಿದೆ. ಸೊ ಆಲ್ರೆಡಿ ಎಲ್ಲನೂ ತೋರಿಸ್ತಾ ಇದ್ದಾರೆ ಅವ್ರ ಮೇಡಮ್ಗೆ. ಆ್ಯಂಡ್ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ನೋಡೋಕ್ಕಿದೆ ಸಿಟಿ ನಿಮಗಿದೆಯಾ ಬನ್ನಿ. ಸೊ ಗೈಸ್ ನೋಡಿ ಹೇಗೆ ಕಾಣ್ತಾ ಇದ್ದೀನಿ ಅಂತ, ಚೆನ್ನಾಗಿ ಕಾಣ್ತಾ ಇದ್ದೀನಾ ಕಮೆಂಟ್ ಮಾಡಿ, ನನಗೆ ಗೊತ್ತಿಲ್ಲ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಗೈಸ್ ನಾನು ಇಷ್ಟೊಂದೆಲ್ಲ ರೆಡಿಯಾಗಿದ್ದು. ಆ್ಯಕ್ಚುಯಲಾಗಿ ಹೇಳಬೇಕು ಅಂದರೆ ನನ್ನ ಮದುವೆಲಿ ಕೂಡ ನಾನು ಇಷ್ಟೊಂದೆಲ್ಲ ರೆಡಿ ಆಗಿರಲಿಲ್ಲ ಗೈಸ್, ನಿಜವಾಗ್ಲೂ. ಆ್ಯಂಡ್ ಮಾರ್ನಿಂಗ್ 4 o'clock ಗೈಸ್ ಎದ್ದಿದ್ದು, ತಲೆ ಅಂತೂ ತುಂಬ ನೋಯ್ತಾ ಇತ್ತು ನನಗಂತೂ. ಆ್ಯಂಡ್ ನನಗೆ ಮೇಕಪ್ ಮಾಡಿದ್ದು ಮೇಕ್ ಓವರ್ ಬೈ ಚಂದು ಅಂತ. ಸೊ ಹೇಗೆ ಕಾಣ್ತಾ ಇದ್ದೀನಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಗೈಸ್ ಕಣ್ಣಿಗೆ ಲೆನ್ಸೆಲ್ಲ ಹಾಕಿರೋದ್ರಿಂದ ಇದು ನಾನೇನಾ ಅನ್ನೋ ಥರ ಅನಿಸ್ತಿದೆ, ಬಿಕಾಸ್ ನನ್ನ ಥರನೇ ಕಾಣ್ತಾ ಇಲ್ಲ ಗೈಸ್ ನನ್ನಲ್ಲಿ. ಸೊ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಹೆಂಗಿದೆ ಮೇಕಪ್ಪು ಹೇಳ್ರಿ, ಹತ್ರ ಹೋಗಿ ಹೇಳಿ. ನಾನು ಕರಬೇಳೆ ಕೊಟ್ಟಿದ್ದಕ್ಕೆ ಹೇಳ್ತಿದ್ದೆ. ಚೆನ್ನಾಗಿ ಬಂದಿದ್ಯಾ? ಥ್ಯಾಂಕ್ ಯು. ಹೊಟ್ಟೆ ಅಂತ ತುಂಬಾ ಹಶ್ವಾಗ್ತಿತ್ತು, ಬಿಕಾಸ್ 3 ಗಂಟೆ ಆಗಿಬಿಟ್ಟಿದೆ ಟೈಮು. ಆ್ಯಂಡ್ ಪಿಂಕಿ ಮನೆಯಿಂದನೇ ಬಾಕ್ಸ್ ತಂದಿದ್ವಿ ಬೆಳಗ್ಗೆ, ಅದೇ ತಿಂದಿದ್ವಿ ಟಿಫನ್ಗೆ. ಸೊ ಇನ್ನೂ ಒಂದು ಬಾಕ್ಸ್ ಇತ್ತು, ನಾನು ಸ್ವಲ್ಪ ತಿಂತಾಯಿದ್ದೀನಿ. ಪಿಂಕಿನ ತೋರಿಸ್ತೀನಿ ಗೈಸ್, ಅವಳು ಅವ್ರ ಮಾಡೆಲ್ನ ಕರ್ಕೊಂಡು ಫೋಟೋ ಶೂಟು ಹಾಗೆ ಹೀಗೆ ಅಂತ ಹೋಗಿದ್ದಾಳೆ ಗೈಸ್. ಆಲ್ರೆಡಿ ನನ್ನ ಫೇಸಲ್ಲಿ ಅಲರ್ಜಿ ಥರ ಇತ್ತು. ಸೊ ಇವಾಗ ಮೇಕಪ್ ಮಾಡಿಸ್ಕೊಂಡು ಅದರಲ್ಲೂ ಹೊರಗಡೆ ಹೋಗಿ ಬಂದಮೇಲಂತೂ ಇದ್ದಿದ್ದು ಎದ್ದು ಕಾಣ್ತಾ ಇದೆ ಗೈಸ್, ನೀವು ನೋಡ್ತಿರ್ಬೋದು. ಆ್ಯಂಡ್ ಇನ್ನೊಂದು ಗೈಸ್, ಮೇಕಪ್ಪು ಎಲ್ರಿಗೂ ಸೂಟ್ ಆಗಲ್ಲ ಗೈಸ್, ಬಿಕಾಸ್ ನನ್ನ ಸ್ಕಿನ್ ಟೋನ್ ಅಂತೂ ತುಂಬ ಸೆನ್ಸಿಟಿವು. ಇವರು ಪಿಂಕಿ ಅವರ ಮೇಡಮು ಗೈಸ್, ಮೇಕ್ ಓವರ್ ಹೇಳ್ಕೊಡ್ತಿದ್ರಲ್ಲ ಅವರು. ಸೊ ನಾಳೆ ಏನವ್ರದ್ದು ಅಡ್ವಾನ್ಸ್ಡ್ ಅವ್ರಿಗೆ ಶಾರದಾ ಪೂಜೆ ಇತ್ತು ಅಂತೆಲ್ಲನೂ ಡಿಸ್ಕಷನ್ ನಡೀತಾ ಇದೆ ಇಲ್ಲಿ, ಹಾಗಾಗಿ ನಾವು ಇನ್ನೇನು ಹೊಡ್ತಾ ಇದ್ವಿ. ಸೊ ಮೇಡಮ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಎಲ್ಲರೂ ಇಲ್ಲಿ ನಿಂತಿದ್ದೀವಿ. ಡೆಕೋರೇಷನ್ ಮಾಡಿದೆ ನಾನು. ಏನು ಡೆಕೋರೇಷನ್ ಮಾಡಿಬಿಡೋಗ್ರಿ ಗೈಸ್. ನಮ್ಮ ಪಿಂಕಿ ನೋಡಿ ಗೈಸ್, ಮೇಕಪ್ ಆರ್ಟಿಸ್ಟು, ಅವ್ಳದೊಂದು ಸೂಟ್ ಕೇಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಂತ್ಕೊಂಬತ್ತೆ ನೋಡಿ ಗೈಸ್. ಇವತ್ತು ನಮ್ಮ ಪಿಂಕು ಮಾಡಿರೋದು ಹೇಗೆ ಕಾಣ್ತಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದ್ದಾರಲ್ವಾ? ಬಟ್ ಇಲ್ಲಿ ಬೆಳಕು ಸ್ವಲ್ಪ ಕಮ್ಮಿ ಅನಿಸುತ್ತೆ, ಬಟ್ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ನನಗೆ ಇಲ್ಲಿಗೆ ಬರೋಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದು ಪಿಂಕಿನೇ. ಥ್ಯಾಂಕ್ ಯು ಸೋ ಮಚ್ ಪಿಂಕಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ ನಾವೀಗ. ಟೈಮು 4:30 ಆಯಿತು. ಇಲ್ಲಿಂದ ದೊಡ್ಡಬಳ್ಳಾಪುರ ಹೋಗಬೇಕು ಗೈಸ್, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಬನ್ನಿ ಹೋಗೋಣ. ಗೈಸ್ ಮೇಕಪ್ ಮಾತ್ರ ಹಂಗೆ ಇದೆ, ಮನೆಗೆ ಹೋಗಿ ರಿಮೂವ್ ಮಾಡೋಣ ಅಂತ. ಆ್ಯಂಡ್ ಹೇರ್ ಸ್ಟೈಲು ಅದನ್ನೇನು ಹೇರ್ ವಾಶ್ ಮಾಡಲೇಬೇಕು. ಡ್ರೆಸ್ ಸೊ ಹಿಂಗಾಗಿದೆ ಟೈಮು, ಹೋಗಬೇಕು ಬನ್ನಿ ಹೋಗೋಣ.
ಗೈಸ್ ಅಂತೂ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀನಿ. ಆಕಾಶ್ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರಕ್ಕೆ ಹೋಗ್ಬೇಕೀಗ. ಬನ್ನಿ ಫೈನಲಿ ಇವಾಗ ಬಂದಾಗ 6:30 ಆಯಿತು ಟೈಮ್. ನೋಡಿ ಇಲ್ಲಿ ಹೆಂಗೆ ರೋಡ್ ರೆಡಿ ಮಾಡ್ತಾ ಇದ್ದಾರೆ ದೊಡ್ಡಬಳ್ಳಾಪುರದಲ್ಲಿ. ಗಾಡಿಗಳು ಆ ಕಡೆಯಿಂದ ಬರೋಕ್ಕೂ ಆಗಲ್ಲ. ಸೊ ಹಾಗಾಗಿ ನಾನು ಇವಾಗ ಆ ಕಡೆಯಿಂದ ನೋಡ್ಕೊಂಡು ಹೋಗ್ಬೇಕು. ಬನ್ನಿ ಗೈಸ್, ಫುಲ್ ಬೆಳಗ್ಗೆ ಅಂತೂ ಇವತ್ತು 4:30ಗೆ ಎದ್ದಿರೋದಕ್ಕೆ ತಲೆ ಸಖತ್ ಮಾಡ್ತಾ ಇದೆ. ನಾನು ಇನ್ನೊಂದು ಸ್ಪೆಕ್ಸು ಜಾಸ್ತಿ ಇವತ್ತು ಯೂಸ್ ಮಾಡಿಲ್ವಲ್ಲ, ಹಾಗಾಗಿ ತುಂಬ ತಲೆ ಮಾಡ್ತಾ ಇದೆ ಇವತ್ತು. ಫಸ್ಟ್ ಟೈಮ್ ಗೈಸ್ ನಾನು ಹೋಗಿದ್ದಿದ್ದು ಈ ಥರ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗಿದ್ದೆ. ಬಟ್ ಹೇಳಿ ಕಷ್ಟ ಇದೆ, ಅಂದರೆ ತುಂಬ ದೂರದಿಂದ ಟ್ರಾವೆಲ್ ಮಾಡೋದು ತುಂಬ ಕಷ್ಟ. ನಾನು ನೋಡ್ತಾ ಇದೆಯಾ ಮುಖ ತೆಗಿ. ಏನಿದು ಈ ಥರ ಇದೆಯಾ? ಯಾವ ಥರ ಇದೀನಿ? ಚೆನ್ನಾಗಿದ್ದಾಳ? ಡಿಫ್ರೆಂಟಾಗಿದೆಯಾ? ನಾನು ಥರನೇ ಫೀಲ್ ಕಣ್ಣೇನು ಆ ಥರ ಅನಿಸ್ತಾ. ಐತೆ? ಅದು ಲೆನ್ಸ್ ಹಾಕಿರೋದು, ಲೆನ್ಸ್ ತೆಗಿರೋದು. ಈಗ ತೆಗಿಬೇಡ, ಮನೆಗೆ ತೆಗಿ. ಆಮೇಲೆ ಏನು ಸಮಾಚಾರ? ಇದಾಗಿದೆಯಾ? ಹಾಂ, ಇಷ್ಟ ಬಿಡಿದೆಯಾ? ತಲೆ ನೋಡ್ತಾಯಿದ್ದು ತುಂಬ. ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಸಮೃದ್ಧಿ ಗ್ರ್ಯಾಂಡಿಗೆ ಬಂದಿದ್ದೀವಿ. ಓಪನ್ ಬಟರ್ ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ತೊಗೊಂಡಿದ್ದೀನಿ, ನೋಡೋಣ ಹೇಗಿದೆ ಟೇಸ್ಟ್ ಅಂತ. ದೋಸೆ ಮೇಲೆ ಪುಡಿ ಎಲ್ಲ ಜಾಸ್ತಿ ಹಾಕಿಡೋದ್ರಿಂದ ಸ್ವಲ್ಪ ಓವರ್ ಮಸಾಲ ಅನ್ನೋ ಥರ ಫೀಲ್ ಇತ್ತು ಗೈಸ್. ಆ್ಯಕ್ಚುಲಿ ಅದು ಓಕೆ, ಫಸ್ಟ್ ಟೈಮ್ ತಿಂತಾ ಇರೋದ್ರಿಂದ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಟೈಮ್ ನಾನೇನು ಟ್ರೈ ಮಾಡೋಕ್ಕೆ ಹೋಗಲ್ಲ ಗೈಸ್. ಈಗ ಮನೆಗೆ ಬಂದು ಮೇಕಪ್ ಎಲ್ಲ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಫೌಂಡೇಶನ್ ಹಾಕಿದ್ರು ಅಂದರೆ ಅಪ್ಪ ದೇವ್ರೆ, ಇಷ್ಟಿತ್ತು ಗೈಸ್. ಲಿಟ್ರಲಿ ತುಂಬ ಓವರ್ ತೆಗಿತಾ ಇದ್ದೀನಿ ಗೈಸ್. ಮೇಕಪ್ ಎಷ್ಟು ತೆಗೆದ್ರು ಬರ್ತಾನೆ ಇದೆ. ಆಲ್ಮೋಸ್ಟ್ ಎಲ್ಲ ತೆಗೆದಿದ್ದೀನಿ ಗೈಸ್.